ಲೋಕಸಭಾ ಚುನಾವಣೆಗೆ ಎಲ್ಲಾ ಪಕ್ಷಗಳು ಕೂಡ ತಯಾರಿಯನ್ನ ನಡೆಸಿಕೊಳ್ತಾ ಇದೆ. ಅದರಂತೆ ರಾಜ್ಯ ಕೇಂದ್ರ ಸರ್ಕಾರಗಳು ಕೂಡ ತಯಾರಿಯನ್ನ ನಡೆಸಿಕೊಳ್ತಾ ಇದೆ. ಇದೀಗ ಲೋಕಸಭೆಗೆ ಯುವಕರನ್ನ ಸೆಳೆಯೋಕೆ ಸರ್ಕಾರ ಕಂಪ್ಲೀಟ್ ಆಗಿ ಸಜ್ಜಾಗಿದೆ. ರಾಜ್ಯ ಮಟ್ಟದ ಉದ್ಯೋಗ ಮೇಳ ನಡೆಸೋಕೆ ತೀರ್ಮಾನವನ್ನು ಮಾಡಲಾಗಿದೆ. ರಾಜ್ಯದ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಚಿವರು ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಸಿಎಂ. ಉದ್ಯೋಗ ಮೇಳ ನಡೆಸೋಕೆ 6 ಸಚಿವರು ಇರುವಂತಹ ಸಮಿತಿ ರಚನೆಯಾಗಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಕ್ರೀಡಾ ಸಚಿವ ನಾಗೇಂದ್ರ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ 6 ಸಚಿವರನ್ನ ಒಳಗೊಂಡಂತ ಸಮಿತಿ ರಚನೆಯಾಗಿದೆ. ಜನವರಿ ಕೊನೆಯ ವಾರದಲ್ಲಿ ಉದ್ಯೋಗ ಮೇಳ ಆಯೋಜನೆಗೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಪ್ರತಿ ಬಾರಿಯೂ ಕೂಡ ವಿಧಾನಸಭಾ ಚುನಾವಣೆ ಆಗಿರಬಹುದು, ಲೋಕಸಭಾ ಚುನಾವಣೆ ಆಗಿರಬಹುದು, ಈ 2 ಚುನಾವಣಾ ಸಂದರ್ಭದಲ್ಲಿ ಜನರನ್ನ ನಾವು ಹೇಗೆ ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಂತ ಅಲ್ಲ, ಯಾವ್ಯಾವ ಪಕ್ಷಗಳಿದ್ದಾವೋ ಎಲ್ಲಾ ಪಕ್ಷಗಳು ಕೂಡ ಒಂದಲ್ಲ ಒಂದು ರೀತಿಯಾದಂಥ ತಯಾರಿಯನ್ನ ಮಾಡಿಕೊಳ್ಳುತ್ತೆ ಮತ್ತು ಅತ್ಯಂತ ಆಕರ್ಷಣೀಯವಾದಂಥ ಮತ್ತು ಜನರಿಗೆ ರೀಚ್ ಆಗುವಂಥ ಯೋಜನೆಗಳನ್ನ ಅನೌನ್ಸ್ ಮಾಡಿಬಿಡ್ತಾರೆ. ಈ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಹೇಗೆ ಅಂತ ಯಾರನ್ನಾದ್ರೂ ಕೇಳಿದ್ರೆ ಮೊದಲು ಹೇಳೋದೆ ಈ ಯೋಜನೆಗಳಿಂದ ಅಂತ ಹೇಳ್ತಾರೆ. ಭಾಗ್ಯಗಳು, ಫ್ರೀ ಭಾಗ್ಯಗಳಿಂದ ಅಂತ. ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ಥರದೊಂದು ಪ್ರಬಲ ಅಸ್ತ್ರ ಪ್ರಯೋಗಕ್ಕೆ ಈ ಸರ್ಕಾರ ಮುಂದಾಗಿರುವಂಥದ್ದು. ನೋಡಿ, ರಾಜ್ಯದಲ್ಲಿ ಈಗಿರುವಂಥ ಸಮಸ್ಯೆಗಳು, ಇಡೀ ದೇಶದಲ್ಲಿ ಈಗಿರುವಂಥ ಸಮಸ್ಯೆಯಲ್ಲಿ ಪ್ರಮುಖವಾದದ್ದು ನಿರುದ್ಯೋಗ. ತುಂಬಾ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು, ನಿರುದ್ಯೋಗ ಸಮಸ್ಯೆ ಇದೆ, ಇದನ್ನ ಯಾರು ಬಗೆಹರಿಸ್ತೀರಾ? ಯಾವ ಸರ್ಕಾರ ಬಂದರೂ ಇದನ್ನ ಬಗೆಹರಿಸಲ್ಲ, ಯಾವುದೇ ರೀತಿಯಾದಂಥ ಯೋಜನೆಗಳನ್ನು ಜಾರಿಗೆ ತರಲ್ಲ, ವಿಫಲ ಆಗತ್ತೆ ಅಂತ. ಹಾಗಾಗಿ ಪ್ರಮುಖವಾದಂಥ ಸಮಸ್ಯೆ ಇದೆಯಲ್ಲ, ಈ ಉದ್ಯೋಗ ಸಮಸ್ಯೆ ಇದೆಯಲ್ಲ, ನಿರುದ್ಯೋಗಿಗಳಾಗಿದ್ದಾರಲ್ಲ, ಅವ್ರಿಗೊಂದು ಉದ್ಯೋಗ ಕೊಡಿಸಿದ್ರೆ ಹೆಂಗಿರುತ್ತೆ? ನಾವು ನಿಮಗೆ ಉದ್ಯೋಗ ಕೊಡಿಸ್ತೀವಿ ಅಂತ ಅದಕ್ಕೆ ಅಂತ ಒಂದು ಯೋಜನೆಯನ್ನ ಜಾರಿಗೆ ತಂದ್ರೆ ಹೇಗಿರುತ್ತೆ? ಖಂಡಿತವಾಗಿಯೂ ಕೂಡ ವೋಟ್ಗಳು ಬರುತ್ತೆ. ಇದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದೊಂದು ಸಮುದಾಯವನ್ನ ಯಾವಾಗ್ಲೂ ಟಾರ್ಗೆಟ್ ಮಾಡಲಾಗತ್ತೆ. ಅಥವಾ ನೀವು ಗಮನಿಸಬಹುದು, ಆ ಜಾತಿ ಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಮೀಸಲಾತಿ ವಿಚಾರ ಆಗಿರ್ಬೋದು, ಅಥವಾ ಪುರುಷ ಮತಗಳನ್ನು ಸೆಳೆಯುವುದಕ್ಕೆ ಅಂತ ಒಂದಷ್ಟು ಪ್ಲಾನ್, ಮಹಿಳಾ ಮತಗಳನ್ನು ಸೆಳೆಯುವುದಕ್ಕೆ ಅಂತ ಒಂದಷ್ಟು ಪ್ಲಾನ್. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಯುವಕರ ಸಂಖ್ಯೆ, ಯೂತ್ಸ್ ಸಂಖ್ಯೆ ಹೆಚ್ಚಾಗಿದೆ. ಅವ್ರಿಗೆ ನಾವು ನೆರವಾದ್ರೆ, ಅವ್ರ ಜೊತೆಗೆ ನಾವು ಇದ್ದೀವಿ ಅನ್ನೋದನ್ನ ಹೇಳಿದ್ರೆ, ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಅನ್ನೋದನ್ನ ಅವ್ರಿಗೆ ಹೇಳಬೇಕಾಗಿದೆ. ಇಡೀ ಯುವ ಸಮುದಾಯವನ್ನು ತನ್ನತ್ತ ಸೆಳ್ಕೊಳ್ಬೇಕಾಗಿದೆ, ತನ್ನತ್ತ ಟರ್ನ್ ಮಾಡ್ಕೋಬೇಕಾಗಿದೆ, ವೋಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಏನೇನು ಯೋಜನೆಗಳನ್ನು ಜಾರಿಗೆ ತರಬಹುದು ನೋಡಿ. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕಾಂಗ್ರೆಸ್ ಸ್ಟ್ರಾಟಜಿ ಏನಾಗಿತ್ತು? ಹೆಣ್ಣು ಮಕ್ಕಳ ಬಗ್ಗೆ ಹೆಚ್ಚಿನ ವೃತ್ತುವರ್ಜಿ ವಹಿಸಿದ್ದು, ಹೆಚ್ಚಿನ ಕಾಳಜಿ ವಹಿಸಿದ್ದು, ಅವ್ರಿಗೆ ಅಂತ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅದು ಸಕ್ಸಸ್ ಕೂಡ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಹಿಡಿದು ನೀವು ಫ್ರೀ ಬಸ್ಸು ಯೋಜನೆವರೆಗೂ ಕೂಡ ಪ್ರತಿಯೊಂದು. ಇನ್ನೊಂದು ಯಾವುದು ಬಹುದೊಡ್ಡ ಸಮುದಾಯ ಅಂತ ಇದೆ ಅಂತಂದ್ರೆ ಯುವಕರು, ಯುವ ಜನತೆ, ಅವರನ್ನು ಸೆಳಿಬೇಕಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಸೊ ಆ ಕಾರಣಕ್ಕಾಗಿ ಈಗ 6 ಸಚಿವರು ಉಳ್ಳಂತ ಒಂದು ಸಮಿತಿ ಕೂಡ ರಚನೆ ಆಗಿದೆ. ಇದರ ಉದ್ದೇಶ ಏನು ಅಂತಂದ್ರೆ ರಾಜ್ಯ ಮಟ್ಟದ ಉದ್ಯೋಗ ಮೇಳ ನಡೆಸೋದಕ್ಕೆ ತೀರ್ಮಾನ ಮಾಡಿರೋದು. ಯುವ ನಿಧಿ ಯೋಜನೆ ಜಾರಿಯ ಬೆನ್ನಲ್ಲೇ ಈ ಉದ್ಯೋಗ ಮೇಳ ಕೂಡ. ಸಚಿವರು ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಸಿಎಂ. ಒಂದಷ್ಟು ಸಲಹೆಗಳು, ಒಂದಷ್ಟು ಸೂಚನೆಗಳು, ಒಂದಷ್ಟು ಸಂದೇಶಗಳು, ಇದೆಲ್ಲವನ್ನ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಪಡ್ಕೊಳ್ಳಲಾಗ್ತಾ ಇದೆ. ನೋಡಿ, ಯುವ ನಿಧಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅನೌನ್ಸ್ ಮಾಡಿದ್ದು ಈ ಯೋಜನೆಯನ್ನ. ಡಿಗ್ರಿ ಮುಗಿಸ್ಕೊಂಡವ್ರು ಯಾರ್ಯಾರು ಮನೇಲಿ ಇದ್ದಾರೋ ಅವರಿಗೆ 2,000 ರೂಪಾಯಿ ಬರುತ್ತೆ ಅನ್ನುವಂಥದ್ದು. ಸೊ ಇದು ಕೂಡ ಅಟ್ರಾಕ್ಟಿವ್ ಆಗಿತ್ತು. ಕೆಲವರು ಇದಕ್ಕೆ ಪರ ವಿರೋಧದ 2 ಚರ್ಚೆಗಳು ಆದ್ರೂ ಕೂಡ ಯಾರಿಗೆಲ್ಲ ಕೆಲಸ ಇರಲಿಲ್ಲ ಅವರಿಗೆ ಒಂದು ಕೆಲಸ ಹುಟ್ಕೊಳ್ಳೋದಕ್ಕೆ ಹುಮ್ಮಸ್ಸು ಕೂಡ ಸಿಕ್ಕಿತ್ತು. ಸೊ ಈಗ ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಗೂ ಕೂಡ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ.